ಅಡುಗೆ ಎಣ್ಣೆಯ ಅನಾಹುತಗಳು. ತಾಯಿಯ ಎದೆಹಾಲೇ ನಂಜಾಗಿ ಕೊಲ್ಲುವಡೆ. ಮನುಷ್ಯ ಎಷ್ಟು ಕ್ರೂರ ಆಗ್ತಾ ಇದ್ದಾನೆ ಅಂತ ಹೇಳಿದ್ರೆ ಬಹಳ ನೋವಾಗ್ತದೆ. ಯಾಕಂದ್ರೆ ತಿನ್ನುವ ಆಹಾರವನ್ನೂ ಕೂಡ ಹಣ ದಾಹಕ್ಕೆ ಕೆಡಿಸ್ತಾ ಇದ್ದಾನೆ. ಹಣ ದಾಹಿಗಳು ಇವರೆಲ್ಲ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ಬೆಂಗಳೂರು, ಹುಬ್ಬಳ್ಳಿ ಮತ್ತು ಧಾರವಾಡ. ತಮ್ಮೆಲ್ಲರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ. ಆದ್ಮೇಲೆ ಈ ದಿನದ ಸಂಚಿಕೆಯಲ್ಲಿ ಅಡುಗೆ ಎಣ್ಣೆಯ ಅನಾಹುತಗಳು ಈ ಕುರಿತಾಗಿರ್ತಕ್ಕಂಥ ಮಾಹಿತಿಗಳನ್ನು ನೋಡೋಣ. ಆದ್ಮೇಲೆ ಈ ಒಂದು ಪರಿಸ್ಥಿತಿಯನ್ನ ನಾನು ನೋಡಿದಾಗ ಏನ್ ಅನ್ಸುತ್ತೆ ಅಂತ ಹೇಳಿದ್ರೆ, ತಾಯಿಯ ಎದೆಹಾಲೇ ನಂಜಾಗಿ ಕೊಲ್ಲುವಡೆ, ನಾರಿ ತನ್ನ ಮನೆಯಲ್ಲಿ ಕಳುವಡೆ, ಇನ್ನಾರಿಗೆ ದೂರಲಿ ಕೂಡಲ ಸಂಗಮ ದೇವ ಅನ್ನೋ ರೀತಿ ನನಗೆ ಬಹಳ ನೋವಾಗ್ತದೆ. ಯಾಕಂದ್ರೆ ಮನುಷ್ಯ ಎಷ್ಟು ಕ್ರೂರ ಆಗ್ತಾ ಇದ್ದಾನೆ ಅಂತ ಹೇಳಿದ್ರೆ, ತಿನ್ನುವ ಆಹಾರವನ್ನೂ ಕೂಡ ತನ್ನ ಆ ಒಂದು ಹಣ ದಾಹಕ್ಕೆ ಕೆಡಿಸ್ತಾ ಇದ್ದಾನೆ. ಹಣ ದಾಹಿಗಳು ಇವರೆಲ್ಲ. ಹಣದ ದಾರಿದ್ರ್ಯ ಮೆಟ್ಕೊಂಡಿರ್ತದೆ ಇವರಿಗೆಲ್ಲ. ಹಣ ದಾಹಕ್ಕಾಗಿ ತಮ್ಮ ಒಂದು ಆರ್ಥಿಕ ಅಭಿವೃದ್ಧಿಗಾಗಿ, ತಮ್ಮ ದುಡ್ಡಿನ ವ್ಯಾಮೋಹಕ್ಕಾಗಿ ಬೇರೆಯವರ ಪ್ರಾಣ ತೆಗಿತಕ್ಕಂಥ ಕೆಟ್ಟ ಕೆಲಸ ಮಾಡ್ತಾರಲ್ಲ, ಇದು ಬಹಳ ಹೇಯ ಕೃತ್ಯ ಅಂತಕ್ಕಂಥದ್ದನ್ನ ಸ್ಪಷ್ಟವಾಗಿ ತಿಳ್ಕೊಬೇಕು. ಅಡಿಗೆ ಎಣ್ಣೆಗೂ ಪ್ರಾಣ ತೆಗೆಯೋದಕ್ಕೂ ಏನ್ ಸಂಬಂಧ ರೀ ಗುರುಗಳೇ ಅಂತ ನೀವು ಅನ್ಕೋಬಹುದು. ನಿಜವಾಗ್ಲು ನೀವೇನು ಅಡಿಗೆ ಎಣ್ಣೆ ಅಂತ ತಿಳ್ಕೊಂಡಿದಿರಲ್ಲ, ಅದು ಅಡಿಗೆ ಎಣ್ಣೆ ಅಲ್ಲ, ಅದು ಪೆಟ್ರೋಲಿಯಂ ವೇಸ್ಟ್, ಪ್ಯಾರಾಪಿನ್. ನೋಡಿ, ನೀವು ಕಡಲೆಕಾಯಿ ಎಣ್ಣೆನ ಮಾರ್ಕೆಟ್ ಇಂದ ತರ್ತೀರಾ. ಎಷ್ಟು ರೂಪಾಯಿಗೆ ತರ್ತೀರಾ? 150, 180, 200 ರೂಪಾಯಿಗೆ ತರ್ತೀರಾ ಅಂತ ತಿಳ್ಕೊಳ್ಳಿ. ಆದ್ರೆ 1 kg ಕಡಲೆಕಾಯಿ ಎಣ್ಣೆಯನ್ನು ತೆಗಿಲಿಕ್ಕೆ 3 kg ಕಡಲೆ ಬೀಜ ಬೇಕು. ಹೆಚ್ಚು ಕಡಿಮೆ 3 kg ಬೇಕಾಗ್ತದೆ. 3 kg ಕಡಲೆ ಬೀಜಕ್ಕೆ 450 ರೂಪಾಯಿ ಆಯ್ತು. 450 ರೂಪಾಯಿ ಕಡಲೆ ಬೀಜ ಹಾಕಿ 180 ರೂಪಾಯಿಗೆ 200 ರೂಪಾಯಿಗೆ ಕಡಲೆಕಾಯಿ ಎಣ್ಣೆ ಕೊಡ್ಲಿಕ್ಕೆ ಹೇಗೆ ಸಾಧ್ಯ? ವ್ಯಾಪಾರದ ನಿಯಮ ಏನಿದೆ, 1 ರೂಪಾಯಿ ಇರೋದನ್ನ 10 ರೂಪಾಯಿಗೆ ಮಾರೋದು. 10 ರೂಪಾಯಿಗೆ ಇರೋದನ್ನ 1 ರೂಪಾಯಿ ಕೊಡ್ತಕ್ಕಂಥ ದಡ್ಡತನವನ್ನ, ಹುಚ್ಚುತನವನ್ನ ಯಾರಾದ್ರೂ ಮಾಡ್ತಾರಾ? ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ಏನ್ ಮಾಡ್ತಾರೆ, ಜಸ್ಟ್ ಫ್ಲೇವರ್ಗೆ ಅಂತ ಎಣ್ಣೆಯನ್ನು ಹಾಕಿ ಅದರಲ್ಲಿ 3/4 ಭಾಗಕ್ಕಿಂತಲೂ ಹೆಚ್ಚಿಗೆ ಆ ಪ್ಯಾರಾಫಿನ್ ಅನ್ನ ಹಾಕಿ ಮಾರ್ತಾ ಇದ್ದಾರೆ. ಎಷ್ಟು ದುರಾದೃಷ್ಟ. ಇದರಿಂದ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಶರೀರದಲ್ಲಿ ವಾತ, ಪಿತ್ತ, ಕಫ ಈ 3 ದೋಷಗಳು ವಿಕಾರವಾಗ್ತಾ ಇದ್ದಾವೆ. ಯಾವಾಗ ವಾತ, ಪಿತ್ತ, ಕಫ ವಿಕಾರವಾಗ್ತದೆ, ಈ ತ್ರಿದೋಷಗಳ ವಿಕಾರದಿಂದಾಗಿ ಮನುಷ್ಯನ ಶರೀರದಲ್ಲಿ ಅಸಾಧ್ಯ ರೋಗಗಳು ಹುಟ್ಕೊಳ್ತವೆ. ಏನಾದ್ರೂ ಸಾಧ್ಯ ರೋಗಗಳು, ಕಷ್ಟ ಸಾಧ್ಯ ರೋಗಗಳು ಹುಟ್ಕೊಂಡ್ರೆ ಕಷ್ಟಪಟ್ಟು ನಿವಾರಣೆ ಮಾಡ್ಕೊಳ್ಬಹುದು. ಅಸಾಧ್ಯ ರೋಗಗಳಂದ್ರೆ ಏನು? ಕ್ಯಾನ್ಸರ್ ಅಂತಕ್ಕಂಥ ಮರಣಾಂತಿಕ ಕಾಯಿಲೆಗಳು, ಥೈಲಸೇಮಿಯಾ, ಆಮೇಲೆ ಡಯಾಬಿಟಿಸ್, ಅರ್ಥ್ರೈಟಿಸ್. ಕೆಲವೊಮ್ಮೆ ಅರ್ಥ್ರೈಟಿಸ್ ಕೂಡ ಅಸಾಧ್ಯವಾದ ರೀತಿಯಲ್ಲಿ ಹೋಗ್ತದೆ. ಪಾರ್ಕಿನ್ಸನ್, ಮಸ್ಕ್ಯುಲರ್ ಡಿಸ್ಟ್ರೋಫಿ, ಇವೆಲ್ಲ ಅಸಾಧ್ಯ ರೋಗಗಳಲ್ಲಿ ಬರ್ತವೆ. ಮಸ್ಕ್ಯುಲರ್ ಡಿಸ್ಟ್ರೋಫಿ ಅಂದ್ರೆ ಮಾಂಸಖಂಡಗಳು ಒಣಗಿ 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 ಮನುಷ್ಯ ಹೆಂಗಾಗ್ತಾನೆ ಅಂತ ಹೇಳಿದ್ರೆ ಅಸ್ಥಿ ಪಂಜರದ ರೀತಿಯಾಗಿ ಸತ್ತೋಗ್ತಾನೆ. ಇಷ್ಟು ಭಯಾನಕ ರೋಗ. ಪಾರ್ಕಿನ್ಸನ್ ಹೇಗೆ ಅಂತ ಹೇಳಿದ್ರೆ ನಡಗಿ 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 ಮನುಷ್ಯನ ಜೀವನ ನರಕ ಆಗಿ ಸತ್ತೋಗ್ತಾನೆ. ನಡುಕೋ ರೋಗ. ಹಾಗೇನೆ ಕ್ಯಾನ್ಸರ್ ಅಂದ್ರೆ ಏನಂತ ನಿಮ್ಗೆ ಗೊತ್ತೇ ಇದೆ. ಸರಾಯಿ ಕುಡ್ದಿಲ್ಲ, ಯಾವ ಕೆಟ್ಟ ಅಭ್ಯಾಸನೂ ಮಾಡಿಲ್ಲ, ಆದ್ರೂ ಕ್ಯಾನ್ಸರ್ ಬಂತು. ಯಾಕೆ ಬಂತು? ಎಣ್ಣೆ, ಪ್ಯಾರಾಪಿನ್ ಎಣ್ಣೆ ತಿಂದು ಬಂತು. ಆದ್ಮೇಲೆ ಇದರಿಂದ ಶ್ರೋತಸ್ಸುಗಳು ಬ್ಲಾಕ್ ಆಗ್ತವೆ.
ಶ್ರೋತಸ್ಸುಗಳು ಅಂತ ಹೇಳಿದ್ರೇನು? ದಾರಿಗಳು. ಶರೀರದಲ್ಲಿ ದಾರಿಗಳಿರ್ತವೆ, ಮಾರ್ಗಗಳಿರ್ತವೆ, ಪ್ರಾಣ ಮಾರ್ಗಗಳಿರ್ತವೆ, ಸಂಚಾರ ಮಾರ್ಗಗಳಿರ್ತವೆ. ಅವುಗಳಿಗೆ ಶ್ರೋತಸ್ಸುಗಳು ಅಂತ ಹೇಳ್ತಾರೆ ಆಯುರ್ವೇದಿಕ್ನಲ್ಲಿ. ಆ ಎಲ್ಲಾ ಮಾರ್ಗಗಳು ಸ್ನಿಗ್ಧತೆಯಿಂದ ಕೂಡಿದ್ದರೆ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತೇವೆ. ಆ ಸ್ನಿಗ್ಧತೆಗಾಗಿನೇ ನಾವು ಎಣ್ಣೆ, ಬೆಣ್ಣೆ, ತುಪ್ಪ ತಿನ್ನೋದು. ಅದೇ ಕಲುಷಿತವಾಯಿತು ಅಂತ ಹೇಳಿದ್ರೆ, ಶರೀರದಲ್ಲಿ ಸ್ನಿಗ್ಧತೆ ಕಡಿಮೆ ಆಯಿತು ಅಂತ ಹೇಳಿದ್ರೆ, ವೃಕ್ಷದ ವೃದ್ಧಿ ಆಯಿತು ಅಂತ ಹೇಳಿದ್ರೆ, ಆ ವೃಕ್ಷತೆಯಿಂದ ಶರೀರದಲ್ಲಿ ಶ್ರೋತಸ್ಸುಗಳ ಬ್ಲಾಕೇಜ್ ಆಗ್ತದೆ, ಶರೀರದಲ್ಲಿ ಜಡತ್ವ ಸೃಷ್ಟಿಯಾಗುತ್ತೆ, ಶರೀರದಲ್ಲಿ ಗಡುಸುತನ, ಒರಟುತನ ಸೃಷ್ಟಿ ಆಯ್ತದೆ. ಇದರಿಂದಾಗಿ ಕೀಲುಗಳಲ್ಲಿ ತೊಂದರೆ ಉಂಟಾಗುತ್ತೆ. ಇದೇ ಅರ್ಥರೈಟಿಸು, ರೊಮಟೈಡ್ ಅಷ್ಟು ಅರ್ಥರೈಟಿಸ್ಗೆ ಕಾರಣ ಆಗ್ತದೆ. ಈ ಗ್ರಂಥಿಗಳು ಇಂಬ್ಯಾಲೆನ್ಸ್ ಆಗ್ತವೆ. ಯಾಕಂದ್ರೆ ಜಾಯಿಂಟ್ಸ್ ಅಂಡ್ ಗ್ಲ್ಯಾಂಡ್ಸ್ ಇವೆರಡು ಇಂಟರ್ ಕನೆಕ್ಟೆಡ್ ಇರ್ತವೆ. ಕೀಲುಗಳು ಚೆನ್ನಾಗಿ ಕೆಲಸ ಮಾಡಿದ್ರೆ ಗ್ರಂಥಿಗಳು ಚೆನ್ನಾಗಿ ಕೆಲಸ ಮಾಡ್ತವೆ. ಯಾವಾಗ ಕೀಲುಗಳಲ್ಲಿ ಸ್ಟಿಫ್ನೆಸ್ ಶುರುವಾಗ್ತದೆ, ಅವಾಗ ಶರೀರದ ಎಂಡೋಕ್ರೈನ್ ಸಿಸ್ಟಮ್ ಹಾಳಾಗಿ ಹೋಗ್ತದೆ. ಎಂಡೋಕ್ರೈನ್ ಸಿಸ್ಟಮ್ನಲ್ಲಿ ಥೈರಾಯ್ಡ್ ಗ್ರಂಥಿ ಬರ್ತದೆ, ಪೀನಿಯಲ್ ಗ್ಲ್ಯಾಂಡ್ ಬರ್ತದೆ, ಪಿಟ್ಯೂಟರಿ ಗ್ಲ್ಯಾಂಡ್ ಬರ್ತದೆ, ರೀಪ್ರೊಡಕ್ಟಿವ್ ಗ್ಲ್ಯಾಂಡ್ಸ್ ಬರ್ತವೆ. ಹೀಗೆ ಹಲವಾರು ಗ್ರಂಥಿಗಳು ಬರ್ತವೆ. ಇವೆಲ್ಲ ಇಂಬ್ಯಾಲೆನ್ಸ್ ಆಯಿತು ಅಂತ ಹೇಳಿದ್ರೆ ಏನು ಬರ್ತದೆ? ಮನೋರೋಗಗಳು, ಶಾರೀರಿಕ ರೋಗಗಳಿಗೆ ಪಾರ್ಕಿನ್ಸನ್ ಬರುತ್ತೆ. ಯಾಕೆ ಬರುತ್ತೆ? ಸೆಂಟ್ರಲ್ ನರ್ವಸ್ ಸಿಸ್ಟಮಿನ ಸಮಸ್ಯೆಯಿಂದ. ಸೆಂಟ್ರಲ್ ನರ್ವಸ್ ಸಿಸ್ಟಮ್ನಲ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿ ಅಲ್ಲಿ ವೀಕ್ನೆಸ್ ಉಂಟಾಗಿ ಮಸ್ಕ್ಯುಲರ್ ಡಿಸ್ಟ್ರೋಫಿ ಕೂಡ ಆಲ್ಸೋ ಲೈಕ್ ದಟ್ ಓನ್ಲಿ. ಈ ಆಟೋ ಇಮ್ಯೂನ್ ಡಿಸೀಸ್ಗಳಂತ ಬರ್ತಾವಲ್ಲ, ಯಾಕೆ ಬರ್ತವೆ? ವೃಕ್ಷತೆಯಿಂದ ಮೆದುಳಿನಲ್ಲಿ ಕೆಮಿಕಲ್ ಸೋರ್ಸ್ ಹಾರ್ಮೋನ್ಗಳು ಇಂಬ್ಯಾಲೆನ್ಸ್ ಆಗಿ ನಮ್ಮ ಇಮ್ಯುನಿಟಿ ವ್ಯವಸ್ಥೆ ನಮ್ಮ ವಿರುದ್ಧನೇ ಕೆಲಸ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಗೆ ಬರುತ್ತೆ. ಅದಕ್ಕೆ ಆಟೋ ಇಮ್ಯೂನ್ ಡಿಸೀಸ್ ಅಂತ ಹೇಳ್ತಾರೆ. ಅದೆಲ್ಲಿಂದ ಹುಟ್ಕೊಳ್ತು? ನಿಮ್ಮ ಎಣ್ಣೆಯಿಂದ ಹುಟ್ಕೊಳ್ತು. ಇಂತಿಂಥ ಮರಣಾಂತಿಕ ರೋಗಗಳು ಸೋರಿಯಾಸಿಸ್ಸು, ಅರ್ಥರೈಟಿಸು, ಬ್ರಾಂಕೈಟಿಸು, ಡಯಾಬಿಟಿಸು ಇವೆಲ್ಲ ಆಟೋ ಇಮ್ಯೂನ್ ಡಿಸೀಸ್ಗಳು. ಯಾಕೆ ಬರ್ತವೆ? ಎಣ್ಣೆ. ಅದರಲ್ಲೂ ಕೆಲವು ಜನ ಹೋಟೆಲ್ಗಳಲ್ಲಿ ಒಂದು 20 ಬಾರಿ ಕರೆದಿರೋ ಎಣ್ಣೆಲ್ಲೇ ಅಡುಗೆ ಮಾಡಿ ಕೊಡ್ತಾರೆ. ಅದಂತೂ ಹೈಲಿ ಕಾರ್ಸಿನೋಜೆನಿಕ್. ಅದರಲ್ಲಿ ಕ್ಯಾನ್ಸರ್ ಕಾರಕ ಜೀವಕೋಶಗಳು ಹೆಚ್ಚು ಉತ್ಪತ್ತಿಯಾಗಿರ್ತವೆ. ಒಂದು ಬಾರಿ 100 ಡಿಗ್ರಿ ಟೆಂಪ್ರೇಚರ್ಗೆ ಏರಿ ಕೆಳಗಿಳಿದಿರ್ತಕ್ಕಂಥ ಎಣ್ಣೆನ ಮತ್ತೊಂದು ಬಾರಿ ಬಿಸಿ ಮಾಡಿದ್ಮೇಲೆ ಅದನ್ನು ಬಳಸಿದ್ರೆ ಅದರಿಂದ ಕ್ಯಾನ್ಸರ್ ಆಗೋ ಸಾಧ್ಯತೆಗಳಿರ್ತವೆ. ಮೊದಲೇ ಪ್ಯಾರಾಫಿನ್ ಅದನ್ನು ಪದೇ ಪದೇ ಬಿಸಿ ಮಾಡಿ ನೀವು ಹೊರಗಡೆ ತಿಂತಿರಲ್ಲ ಬೋಂಡಾ ಬಜ್ಜಿ, ಡೈರೆಕ್ಟ್ಲಿ ಕ್ಯಾನ್ಸರ್ ಆಗೋದೇ ಇದಕ್ಕೆ ಮೂಲ ಕಾರಣ. ಹೊರಗಡೆ ಪದೇ ಪದೇ ಕರೆದಿರ್ತಕ್ಕಂಥ ಎಣ್ಣೆಯಲ್ಲಿ ಕರೆದಿರ್ತಕ್ಕಂಥ ಬೋಂಡಾ ಬಜ್ಜಿ ತಿಂದರೆ ಅದು ಕೂಡ ಕ್ಯಾನ್ಸರ್ಗೆ ಕಾರಣ. ಅರ್ಥ ಮಾಡ್ಕೊಳ್ಳಿ ಸರಿಯಾಗಿ. ಇನ್ನು ಮುಂದಾದರೂ ಬದಲಾಗಿ, ಇನ್ನು ಮುಂದಾದರೂ ತಿಳ್ಕೊಳ್ಳದೆ ಇದ್ರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. 4 kg ಎಣ್ಣೆ ತಿನ್ನೋದ್ರ ಬದಲಾಗಿ ನೀವು 1 kg ತಿನ್ನಿ. 4 ಸ್ಪೂನ್ ಎಣ್ಣೆ ಬಳಸೋದ್ರ ಬದಲಾಗಿ 1 ಸ್ಪೂನ್ ಬಳಸಿ. ಕೋಲ್ಡ್ ಪ್ರೆಸ್ ಆಯಿಲ್ ಬಳಸಿ. ಕೋಲ್ಡ್ ಪ್ರೆಸ್ ಆಯಿಲ್, ಗಾಣದ ಎಣ್ಣೆ, ಎತ್ತಿನ ಗಾಣದ ಎಣ್ಣೆ. ಅದನ್ನು ಬೇಕಾದರೆ ನಮ್ಮ ಆಶ್ರಮದಿಂದ ನಿಮಗೆ ಒದಗಿಸ್ತೇವೆ. ನಿಮಗೆ ಎಷ್ಟೇ ಆರ್ಡರ್ ಬೇಕಂತ ಹೇಳಿದ್ರು ಕೂಡ ನಿಮಗೆ ನಾವು ಕೊರಿಯರ್ ಮೂಲಕ ಆ ಎಣ್ಣೆಯನ್ನು ಕಳಿಸ್ಕೊಡ್ತೇವೆ. ಗಾಣದ ಪ್ಯೂರ್ ಎಣ್ಣೆ. ಅದರಲ್ಲಿ ಏನಾದರೂ ಸ್ವಲ್ಪ ಮಿಸ್ಟೇಕ್ ಬಂದರೆ ನಿಮಗೆ ಅದರ 10ರಷ್ಟು ನಿಮ್ಮ ಆ ಒಂದು ಹಣವನ್ನು ಹಿಂತಿರುಗಿಸ್ತೇವೆ ನಾವು ವಾಪಸ್. ಅಷ್ಟು ಪಕ್ಕಾ ಒರಿಜಿನಲ್. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಒಳ್ಳೆಯದನ್ನು ಬೆಳೆಸೋಣ, ಒಳ್ಳೆಯದನ್ನು ಉಳಿಸೋಣ. ಯಾಕಂದರೆ ಇದು ಆರೋಗ್ಯದ ಪ್ರಶ್ನೆ. ಆ ಎಣ್ಣೆಯನ್ನು ಹಾಳಾದ ಪ್ಯಾರಾಫಿನ್ ಎಣ್ಣೆಯನ್ನು ತಿಂದು ಮಲಬದ್ಧತೆ, ಅಜೀರ್ಣ, ವಾತಪಿತ್ತ ಕಫ ವಿಕಾರಗಳು, ಮಲತ್ರಯಗಳ ವಿಕಾರಗಳು, ಇಷ್ಟೆಲ್ಲ ಸಮಸ್ಯೆಗಳು ಬರಲಿಕ್ಕೆ ಆ ಎಣ್ಣೆ ಕಾರಣ ಆಗಿರೋದ್ರಿಂದ ಆ ಎಣ್ಣೆಯನ್ನು ಇವಾಗಲೂ ಬದಲಾಯಿಸಲೇಬೇಕು. ನಿಮ್ಮ ಊರುಗಳಲ್ಲಿದ್ದರೆ ಅಲ್ಲೇ ತಗೊಳ್ಳಿ. ನಮ್ಮ ಹತ್ರ ನೀವು ಪರ್ಚೇಸ್ ಮಾಡಲೇಬೇಕಂತಕ್ಕಂಥದ್ದಿಲ್ಲ. ಇದೇ ಅಂತ ಹೇಳ್ತಕ್ಕಂಥದ್ದು ನಮ್ಮ ಧರ್ಮ. ಹಾಗಾಗಿ ಎಲ್ಲ ಊರುಗಳಲ್ಲಿ, ಎಲ್ಲ ತಾಲೂಕಾ ಪ್ಲೇಸ್ಗಳಲ್ಲೂ, ಎಲ್ಲ ಕಡೆಗೂ ಇತ್ತೀಚೆಗೆ ಜನ ಜಾಗೃತ ಆಗ್ತಾ ಇದ್ದಾರೆ. ಅಲ್ಲೂ ಕೂಡ ಒಳ್ಳೆಯವರು ಇದ್ದಾರೆ. ನೀವು ಅಲ್ಲೇನೂ ಕೂಡ ಒಳ್ಳೆಯವ್ರನ್ನ ನೋಡಿ ಅಲ್ಲೇ ನೀವು ಕೋಲ್ಡ್ ಪ್ರೆಸ್ ಆಯಿಲ್ನ ಮಾಡ್ಕೋಬೋದು. ಇಲ್ಲಾಂದರೆ ಒಂದು ಮಷಿನ್ ಬರ್ತದೆ ಒಂದು 20-30 ಸಾವಿರಕ್ಕೆ. ಅದನ್ನ ಮನೇಲೆ ಇಟ್ಕೊಂಡು ನಿಮ್ಮ ಮನೇಲೇ ನೀವು ಎಣ್ಣೆ ತಗೋಬೋದು. ಎಣ್ಣೆ ತೆಗಿಯೋ ಮಷೀನೇ ಬರ್ತದೆ. ನೀವು ಅಲ್ಲಿ ಕಡಲೆ ಬೀಜ, ಸಾಸಿವೆ, ಎಳ್ಳು, ಕೊಬ್ಬರಿ ಹಾಕಿ ಅದರಿಂದ ಎಣ್ಣೆ ತೆಗಿಬೋದು. ಅದನ್ನು ಬಳಸ್ಕೊಂಡು ತೆಗಿರಿ. ಹಾಗಾಗಿ ಎಣ್ಣೆಯನ್ನು ಶುದ್ಧವಾಗಿ ತಿಂದರೆ ಮಾತ್ರ ಜೀವನದಲ್ಲಿ ನಾವು
ಇಂಥ ಭಯಾನಕ ಸಮಸ್ಯೆಗಳಿಂದ ದೂರ ಇರಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥ ಮಾಹಿತಿಯನ್ನು ಹೇಳ್ತಾ, ಆತ್ಮೀಯರೇ, ಒಂದು ಮಾತನ್ನು ಸರಿಯಾಗಿ ತಿಳ್ಕೊಳ್ಳಿ, ಇಂತಹ ಒಳ್ಳೆಯ ವಿಚಾರಗಳನ್ನು ನಾವೆಲ್ಲರಿಗೂ ಹರಡಬೇಕು. ಕರ್ನಾಟಕದಲ್ಲಿ ಆರೋಗ್ಯ ಮತ್ತು ಆಧ್ಯಾತ್ಮ ನೆಲೆ ನಿಲ್ಲಬೇಕು. ಕರ್ನಾಟಕವನ್ನ ಕಲ್ಯಾಣ ಕರ್ನಾಟಕವನ್ನಾಗಿ, ಆರೋಗ್ಯ ಕರ್ನಾಟಕವನ್ನಾಗಿ ಕಟ್ಟಬೇಕು ಅಂತಕ್ಕಂಥ ಸಂಕಲ್ಪದೊಂದಿಗೆ ನಾವು ಈ ಕಾರ್ಯವನ್ನು ಮಾಡ್ತಾ ಇದ್ದೇವೆ. ಎಲ್ಲ ಕಾಯಿಲೆಗಳು, ಯಾವುದೇ ರೋಗಗಳಿರಲಿ, ಅದಕ್ಕೆ ಆಯುರ್ವೇದದಲ್ಲಿ, ಯೋಗದಲ್ಲಿ ಪರಿಹಾರ ಇದೆ. ಕಂಡುಕೊಳ್ಳುವ ಪ್ರಯತ್ನವನ್ನು ಮಾಡೋದ್ರಿಂದ 100 ವರ್ಷ ಆರೋಗ್ಯವಾಗಿ ಬದುಕಬಹುದು. ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ.